ಗಾರ್ಮೆಂಟ್ಸ್ ಅಲ್ಲಿ ನಿಂಗೇನು ತೊಂದರೆ ಆಗಿಲ್ಲ ತಾನೆ? ಮೈನಾ, ಯಾಕೆ ಒಬ್ಬೊಬ್ಳೆ ನಗ್ತಿದ್ಯಾ? ಗಾರ್ಮೆಂಟ್ಸ್ ಅಲ್ಲಿ ಅಂತದೇನಾಯ್ತು? ಸರಿ ಆಯ್ತು. ಅನು, ಧ್ರುವ ಅವರು ವಿಡಿಯೋ ಕಾಲ್ ಮಾಡ್ತಾವ್ರೆ. ರಿಸೀವ್ ಮಾಡಿ ಮಾತಾಡು ಮೈನಾ. ಧ್ರುವ ಅವರೇ. ಹಾಯ್ ಮೈನಾ ಅವರೇ, ಹೇಗಿದ್ದೀರಾ? ಪರವಾಗಿಲ್ಲ, ಆರಾಮಾಗಿವ್ನಿ. ನಿಜವಾಗ್ಲೂ ಏನು ಸಮಸ್ಯೆ ಇಲ್ಲ ತಾನೆ? ಶೋ ಏನು ಇಲ್ಲ ಧ್ರುವ ಅವರೇ. ಧ್ರುವ ಸರ್, ನಾವಿರುವಾಗ ಮೈನನ್ಗೇನು ಸಮಸ್ಯೆ ಆಗಲ್ಲ, ನೀವೇನು ಚಿಂತೆ ಮಾಡೋದ್ ಬೇಡ. ಪಾಪ, ಯಾಕೆ ರೇಗಿಸ್ತೀಯಾ? ಅಬ್ಬಬ್ಬಬ್ಬಾ, ಇವಳು ಹುಡ್ಗನ್ ಬಗ್ಗೆ ಮಾತಾಡಿದ್ರೆ ಸಾಕು, ಹೇಗ್ ತಿರುಗಿ ಬೀಳ್ತಾಳೆ ನೋಡು. ನಾನೇನ್ ತಿರುಗಿ ಬೀಳ್ತಿಲ್ಲ, ಮಾತಿಗೆ ಹೇಳ್ದೆ ಅಷ್ಟೇ. ಅಮ್ಮ ತಾಯಿ, ಮುಂದುವರಿಸಿ. ಥ್ಯಾಂಕ್ಸ್ ಮೈನಾ ಅವರೇ, ನನ್ನ ಪರವಾಗಿ ಮಾತಾಡಿದ್ದಕ್ಕೆ. ಹಾಗೆ ಅವರೆಲ್ಲರಿಗೂ ಥ್ಯಾಂಕ್ಸು ಅಂತ ಹೇಳ್ಬಿಡಿ. ಯಾಕಂದ್ರೆ ಅವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಿರೋದ್ರಿಂದ ತಾನೇ ನಾನಿಲ್ಲಿ ನೆಮ್ಮದಿಯಾಗಿರೋದು. ಇಲ್ಲ ಅಂದ್ರೆ ನನ್ನ ಮನಸ್ಸು ಚಡ್ಪಡಿಸ್ತಾನೆ ಇರ್ತಿತ್ತು. ಧ್ರುವ ಅವರೇ, ನೀವೇನು ಯೋಚನೆ ಮಾಡ್ಬಿಡಿ. ನಾನು ಹಾಸ್ಟೆಲ್ ಇವ್ನಿ ಅಂದ್ರೆ ಮನೇಲಿದ್ದಂಗೆ ಅರ್ಥ. ನೀವು ನೆಮ್ಮದಿಯಾಗಿರ್ಬೋದು. ಮೆಡಿಸಿನ್ ಖಾಲಿ ಆದ್ರೆ ನನಗೆ ತಿಳಿಸಿ, ನಾನು ತಗೊಂಬಂದು ಕೊಡ್ತೀನಿ. ಹೇಳ್ತೀನಿ. ಬೇರೆ ಏನಾದ್ರೂ ಬೇಕು ಅಂದ್ರೂ ಕೇಳಿ. ಆಯ್ತು, ಹೇಳ್ತೀನಿ. ಮತ್ತೆ ಇನ್ನೇನು? ಏನೂ ಇಲ್ಲ, ನೀವೇ ಹೇಳ್ಬೇಕು. ಧ್ರುವ, ಧ್ರುವ, ಯಾರ ಹತ್ರ ಮಾತಾಡ್ತಿದ್ಯೋ? ಯಾರ ಹತ್ರನೂ ಇಲ್ಲ ಸರ್ಸು. ಯಾಕೆ? ಹೌದಾ? ಸರ್ಸು, ಇವಳ ಹತ್ರ ಮಾತಾಡ್ಬೇಡ ಅಂತ ಎಷ್ಟು ಸಾರಿನೋ ನಿಂಗೆ ಹೇಳಿರೋದು? ಇವಳ ಹತ್ರ ಮಾತಾಡುವಂಥದ್ದು ಏನೋ ಇದೆ ನಿಂಗೆ? ಸರ್ಸು, ಪಾಪ ಅವಳ ಆರೋಗ್ಯ ಕೆಟ್ಟಿದ್ಯಂತೆ, ಅದಕ್ಕೆ ವಿಚಾರಿಸ್ಕೊಳ್ತಿದ್ದೆ ಅಷ್ಟೇ. ಅವಳ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವಳನ್ನ ವಿಚಾರಿಸ್ಕೊಳಕ್ಕೆ ಹಾಸ್ಟೆಲ್ ಜನ ಇದ್ದಾರೆ, ನೀನೇ ವಿಚಾರಿಸ್ಕೋಬೇಕೇನೋ? ಸರ್ಸು, ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅವ್ರ ಆರೋಗ್ಯ ಕೆಟ್ಟಿದೆ ಅಂದ್ರೆ ತುಂಬಾ ಬೇಕಾದವ್ರನ್ನ ವಿಚಾರಿಸ್ಕೊಳ್ಳೋದು ತಪ್ಪಾ? ಅವಳ ಹತ್ರ ಮಾತಾಡ್ಬೇಡ ಅಂದ್ರು ನನ್ ಮಾತಿಗೆ ಬೆಲೆ ಇಲ್ದೆ ಅವಳ ಹತ್ರ ಮಾತಾಡ್ತಾನೆ ಇದೆಯಲ್ಲ. ಹೆತ್ತ ತಾಯಿಗೆ ಹುಷಾರಿಲ್ದೆ ಇದ್ರು ನನ್ನ ನಿರ್ಲಕ್ಷ್ಯ ಮಾಡಿ ಅವಳನ್ನ ಹುಷಾರಾಗಿದ್ಯಾ, ಚೆನ್ನಾಗಿದ್ಯಾ ಅಂತ ತುಂಬಾ ಚೆನ್ನಾಗಿ ವಿಚಾರಿಸ್ಕೊತಿದ್ಯಾ ಕಣೋ. ಸರಿನೇನೋ ಇದು? ನಿನ್ನೆ ನಾನೆಲ್ಲಿ ನಿರ್ಲಕ್ಷ್ಯ ಮಾಡಿದೆ ಸರ್ಸು? ನಿನ್ನೆ ನಾನು ಚೆನ್ನಾಗಿ ನೋಡ್ಕೋತಾ ಇಲ್ವಾ? ಹ್ಞೂಪಾ,
ತುಂಬಾ ಚೆನ್ನಾಗಿ ನನ್ನ ನೋಡ್ಕೋತಿದೀಯಾ. ಮಕ್ಕಳಿಗೆ ತಾಯಿ ಭಾರ ಅಂದ್ಮೇಲೆ ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಕಣೋ, ಬದುಕಿರ್ಬಾರ್ದು ನಾವು. ಅಯ್ಯೋ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸರ್ಸು? ಮೈನಾ ಕಾಲ್ನಲ್ಲಿದ್ದಾರೆ, ಕಟ್ ಮಾಡು. ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೋತಾರೆ. ಕೇಳಿಸ್ಕೊಳ್ಳಿ ಬಿಡು, ಕೇಳಿಸ್ಕೊಳ್ಳಿ. ಅವಳಿಂದ ತಾನೇ ದಿನಾ ನಮ್ಮ ಮನೇಲಿ ಇದೆಲ್ಲ ನಡೀತಾ ಇರೋದು. ಸರ್ಸು, ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಮೈನಾ ನೀನ್ ಅನ್ಕೊಂಡಿರೋ ಹಾಗಲ್ಲ, ತುಂಬಾ ಒಳ್ಳೆ ಹುಡುಗಿ ಅವಳು. ಹಾಗಿದ್ರೆ ನಾನು ಕೆಟ್ಟ ತಾಯಿನಾ? ಸರ್ಸು, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಹಾಗೆ ಹೇಳ್ತಾ ಇಲ್ಲ. ಹೌದು ಕಣೋ, ನನಗೆ ಅರ್ಥ ಮಾಡ್ಕೊಳಕ್ ಶಕ್ತಿ ಇಲ್ಲ. ನೀನ್ ಹೇಳ್ದಾಗ್ಲೇ ನನಗೆ ಅರ್ಥ ಆಗೋದು. ಯಾಕಂದ್ರೆ ನೀನ್ ದೊಡ್ಡ ಮನುಷ್ಯ, ನಿನಗೆಲ್ಲ ಅರ್ಥ ಆಗುತ್ತೆ, ನನಗೇನು ಅರ್ಥ ಆಗಲ್ಲ. ಅರ್ಥ ಮಾಡ್ಸಪ್ಪ ನೀನು. ಸರ್ಸು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ಸರ್ಸು? ಪ್ಲೀಸ್. ನಾನ್ ದಡ್ಡಿ ಕಣೋ, ನಾನ್ ದಡ್ಡಿ. ನೀನ್ ಹೇಳ್ದಲ್ಲ ನನಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ. ತಗೋ, ನೀನ್ ಯಾವಾಗ ಅರ್ಥ ಮಾಡ್ಕೊಂತ ಹೇಳ್ತೀಯೋ ಅವಾಗ ನಾನು ಅರ್ಥ ಮಾಡ್ಕೊತೀನಿ. ಸರ್ಸು ಸರ್ಸು ಮೊದ್ಲು ಈ ಕಾಲ್ ಕಟ್ ಮಾಡ್ಬೇಕು. ಮೈನಾ, ನೀನ್ ಅಳ್ಬೇಡ ಮೈನಾ, ಅಳ್ಬೇಡ ಮೈನಾ. ನನ್ ಮಾತ್ ಕೇಳು ಮೈನಾ. ನೀನು ಅವ್ರಮ್ಮ ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಅವ್ರು ಯಾವತ್ ತಾನೇ ನಿನ್ ಬಗ್ಗೆ ಒಳ್ಳೆ ಮಾತು ಮಾತಾಡಿದಾರೆ ಹೇಳು? ಹೋಗಿ ಹೋಗಿ ಅವ್ರ ಮಾತನ್ನೆಲ್ಲ ತಲೆಗೆ ಹಾಕೊಂಡು ಇಷ್ಟೊಂದು ಅಳ್ತಿದ್ಯಲ್ಲ, ಸಮಾಧಾನ ಮಾಡ್ಕೊ ಮೈನಾ ನೀನು. ನಾನು ಯಾವ ಜನ್ಮದಲ್ಲಿ ಯಾರಿಗೇನು ಕಷ್ಟ ಕೊಟ್ಟಿದ್ದೀನೋ ಗೊತ್ತಿಲ್ಲ. ಅದು ಈ ಜನ್ಮದಲ್ಲಿ ನನಗೆ ಯಾಕೆ ಎಷ್ಟೊಂದು ಕಷ್ಟ ಬರ್ತಿದೆ ಗೊತ್ತಿಲ್ಲ. ಅದು ನಾನೇನು ಅನ್ಯಾಯ ಮಾಡಿದ್ದೀನಿ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನು ಏನು ಅನ್ಯಾಯ ಮಾಡಿದ್ದೀನಿ? ಹೇಳಿ ಅನುಷ್ಕಾ ಅವರೇ. ಧ್ರುವ ಅವರೇ, ದಯವಿಟ್ಟು ಹೀಗೆ ಮಾತಾಡ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಮೈನನ್ಗೆ ಯಾಕೆ ಹಿಂಗೆ ಹಿಂಸೆ ಕೊಡ್ತಿದ್ದೀರಾ? ನಾನೇನ್ ಮಾಡಿದೆ? ನೀವು ಫೋನ್ ಮಾಡಿದ್ರಲ್ಲ, ಅಷ್ಟು ಸಾಲ್ದಾ? ಅವಳನ್ನ ನೆಮ್ಮದಿಯಾಗಿರಕ್ಕೆ ಬಿಡಲ್ವಲ್ಲ ನೀವು? ನೋಡಿ ಅನುಷ್ಕಾ ಅವರೇ, ನಾನು ಅವ್ರ ನೆಮ್ಮದಿ ಹಾಳು ಮಾಡ್ಬೇಕು ಅಂತ ಫೋನ್ ಮಾಡಿರ್ಲಿಲ್ಲ. ಹಾ, ಈ ಆದ್ರೆ ಅನ್ನೋದಿಂದನೇ ಮೈನಂಗ್ ತೊಂದರೆ ಆಗ್ತಿರೋದು. ಪಾಪ ಮೈನಾ ಅದೇನ್ ಅನ್ಯಾಯ ಮಾಡಿದಾಳೆ ಅಂತ ನೀವು ಇಷ್ಟೊಂದು ತೊಂದರೆ ಕೊಡ್ತಿದ್ದೀರಾ? ನಿಮ್ಮಮ್ಮ ನೋಡಿದ್ರೆ ಹಾಸ್ಟೆಲ್ ಹತ್ರ ಬಂದ್ಬಿಟ್ಟು ಅವಳಿಗೆ ಅವಮಾನ ಮಾಡ್ತಾರೆ, ಫೋನಲ್ಲೂ ಅವಮಾನ ಮಾಡ್ತಾರೆ. ಪಾಪ ಅವಳು ಏನ್ ತಪ್ಪು ಮಾಡಿದಾಳೆ ಅಂತ. ಅವಳು ಏನು ತಪ್ಪು ಮಾಡ್ತಾರೆ, ಯಾಕೆ ಇಷ್ಟೊಂದು ಅವಮಾನ ಅನುಭವಿಸ್ಬೇಕು? ನೋಡಿ, ನೀವು ತುಂಬಾ ಅದೃಷ್ಟವಂತರು. ಅದಕ್ಕೆ ಮೈನನ್ ಪ್ರೀತಿ ನಿಮಗೆ ಸಿಕ್ಕಿರೋದು. ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ, ಅವಳನ್ನ ಖುಷಿಯಾಗಿ ನೋಡ್ಕೊಳ್ಳಿ. ಮೈನಾ ಕಣ್ಣೀರ್ ಹಾಕಿದ್ರೆ ನಮ್ಗೆ ನೋಡಕ್ಕಾಗಲ್ಲ, ಅಂಥದ್ರಲ್ಲಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅವಳ ವೇದನೆ? ಮೈನಾ ಕಣ್ಣೀರ್ ಹಾಕಿದ್ರೆ ಫ್ರೆಂಡ್ಸ್ ಆಗಿ ನಮ್ಗೆ ನೋಡಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಧ್ರುವ ಅವ್ರೆ? ಅರ್ಥ ಆಗ್ತಿದೆ ಅನುಷ್ಕಾ ಅವರೇ, ಆದ್ರೆ ಅಸಹಾಯಕ ಆಗಿದ್ದೀನಿ ಅಷ್ಟೇ. ನೋಡಿ ಧ್ರುವ ಅವ್ರೆ, ಅದು ನಿಮ್ ಸಮಸ್ಯೆ, ನೀವೇ ಬಗೆಹರಿಸ್ಬೇಕು. ನಿಮ್ ಫ್ಯಾಮಿಲಿ ವಿಷಯ ನೀವೇ ನಿಭಾಯಿಸ್ಬೇಕು. ಡ್ರೈವ್ ಮಾಡೋರು ತಾನೆ ಸ್ಟೇರಿಂಗ್ ನ ಕಂಟ್ರೋಲ್ ಮಾಡ್ಬೇಕು. ಅದನ್ನ ಬಿಟ್ಟು ಗಾಡಿನ ಹೇಗ್ ಬೇಕೋ ಹಾಗೆ ಓಡಿಸಿದ್ರೆ ಆಕ್ಸಿಡೆಂಟ್ ಆಗಲ್ವಾ? ಅಮಾಯಕರಿಗೆ ತೊಂದರೆ ಆಗಲ್ವಾ? ನನ್ನ ಕ್ಷಮಿಸ್ಬಿಡಿ. ಮೈನಾ ಅವ್ರಿಗೆ ಹರ್ಟ್ ಮಾಡಬೇಕು ಅಂತ ನಂಗೆ ಯಾವ ಉದ್ದೇಶನೂ ಇರಲಿಲ್ಲ. ನಾನು ಅವ್ರ ಹತ್ರನೂ ಕ್ಷಮೆ ಕೇಳ್ತೀನಿ. ನೋಡಿ, ನೀವು ಕ್ಷಮೆ ಕೇಳ್ತಿರೋ ಕಾಲಿಗೆ ಬೀಳ್ತಿರೋ ಅದ್ ನಿಮಗ್ ಬಿಟ್ಟಿದ್ದು.
ಆದ್ರೆ ಅವಳು ಅಳ್ತಾ ಕೂತಿದ್ದಾಳೆ. ನೀವ್ ಹೇಗಾದ್ರೂ ಮಾಡಿ ಅವಳ ಮುಖದಲ್ಲಿ ನಗು ತರಿಸೋ ಕೆಲ್ಸ ಮಾಡಿ ಅವಳಗ್ ಸಮಾಧಾನ ಮಾಡಿದ್ರುವ. ಹಾ, ನೀವೇನು ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ.